ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವ ಸ್ತ್ರೀಯು ಸಾರಾ ಕುರಿತು, ಅಬ್ರಹಾಮನ ಹೆಂಡತಿಯಾದ ಸಾರಾ ಜೀವಿತದ ಕುರಿತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಅಬ್ರಹಾಮನ ಜೀವಿತವನ್ನು ನೋಡುವುದಾದರೆ, ಅಬ್ರಹಾಮನು 75 ವರ್ಷದವನಾಗಿದ್ದಾಗ ದೇವರು ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟರು. ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಮೇನ್. ಅಬ್ರಹಾಮನು ಕಲ್ದಿ ದೇಶವನ್ನು ಬಿಟ್ಟು ದೇವರ ಸ್ವರಕ್ಕೆ ವಿಧೇಯನಾಗಿ ತನ್ನ ಹೆಂಡತಿ ಸಾರಾಳನ್ನು, ತಮ್ಮನ ಮಗನಾದ ಲೋಟನನ್ನು ಕರೆದುಕೊಂಡು ಕಾನಾನ್ ದೇಶವನ್ನು ಸೇರಿದರು. ದೇವರು ಅಬ್ರಹಾಮನಿಗೆ ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ಹೇಳಿದಾಗ, ಸಾರಳು ಸಹ ಗಂಡನ ಸಂಗಡ ತನ್ನ ಜನರನ್ನು ಎಲ್ಲವನ್ನು ಬಿಟ್ಟು ಅಬ್ರಹಾಮನ ಹಿಂದೆಯೇ ಬಂದಳು. ಕೆಲವೊಂದು ಸಾರಿ ದೇವರ ಮಾತಿಗೆ ವಿಧೇಯನಾಗಿ ತಿಳಿಯದೇ ಇರುವ ಜಾಗಕ್ಕೆ ಹೆಜ್ಜೆ ಇಟ್ಟರೂ ಕೂಡ ಎಲ್ಲವನ್ನು ತಿಳಿದಿರುವ ದೇವರು ನಮ್ಮನ್ನು ಧೈರ್ಯವಾಗಿ ನಡೆಸುತ್ತಾರೆ. ಅಬ್ರಹಾಮನು ಸಾರಳು ದೇವರ ಮಾತಿಗೆ ವಿಧೇಯರಾಗಿ ತಮ್ಮ ಸ್ವದೇಶವನ್ನು ಬಿಟ್ಟು ಬಂದರು. ಸಾರಳನ್ನು ನೋಡಿರಿ, ಅಬ್ರಹಾಮನ ಸಂಗಡ ಕಡೆಯವರೆಗೂ ಜೊತೆಯಲ್ಲೇ ಇದ್ದಳು. ಕಷ್ಟಗಳು ಬಂದರು, ನಷ್ಟಗಳು ಬಂದರು, ಶೋಧನೆಗಳು ಬಂದರೂ ಕೂಡ ಅಬ್ರಹಾಮನನ್ನು ಬಿಟ್ಟು ಹೋಗಲಿಲ್ಲ. ಆಮೇನ್. ಆದಿಕಾಂಡ 12ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ, ಕಾರಾನ್ ಪಟ್ಟಣವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಸೇರಿದರು. ಅಲ್ಲಿ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿಸಿದರು. ನಂತರ ಅಬ್ರಹಾಮನು ಸಾರಳು ಐಗುಪ್ತ ದೇಶಕ್ಕೆ ಹೊರಟರು ಎಂದು ನೋಡಬಹುದು. ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನದಲ್ಲಿ, ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು, ಬೆಳ್ಳಿ, ಬಂಗಾರವು ಇದ್ದವು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದಾಗ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಬಹಳ ಜಗಳ ಆದಾಗ ಅಬ್ರಹಾಮನು ಲೋಟನಿಗೆ, ನಿನ್ನವರಿಗೂ ನನ್ನವರಿಗೂ ಜಗಳ ಆಗಬಾರದು, ನಾವು ಸಹೋದರರು ಅಲ್ವಾ? ಆದ್ದರಿಂದ ದೇಶವೆಲ್ಲ ನಿನ್ನೆದುರಿಗೆ ಇದೆ, ನೀನು ಆರಿಸಿಕೊಂಡು ಹೋಗು. ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುತ್ತೇನೆ, ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುತ್ತೇನೆ ಎಂದು ಹೇಳಿದನು. ಆಗ ಲೋಟನು ನೀರಾವರಿ ಸ್ಥಳ ಇರುವಂಥ ಜಾಗವನ್ನು ಆರಿಸಿಕೊಂಡು ಹೋದನು. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸಿಸಿದನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಈ ಒಂದು ಸಮಯದಲ್ಲಿ ಸಾರಳು ಏನು ಮಾತನಾಡಲಿಲ್ಲ. ಸಾರಳು ಅಲ್ಲಿ ಮಾತನಾಡಬಹುದಾಗಿತ್ತು. ಅಬ್ರಹಾಮನಿಗೆ, ನಾವು ಹಿರಿಯರಲ್ವಾ, ನಾವು ಮೊದಲು ಆರಿಸಿಕೊಳ್ಳೋಣ, ನಂತರ ಲೋಟನಿಗೆ ಬಿಡೋಣ ಎಂದು ಹೇಳಬಹುದಾಗಿತ್ತು. ಆದರೂ ಸಾರಳು ಒಂದು ಮಾತು ಕೂಡ ಏನು ಹೇಳಲಿಲ್ಲ. ಅಬ್ರಹಾಮನ ಮಾತಿಗೆ ಒಪ್ಪಿ ಅವನ ಸಂಗಡನೆ ಹೋದಳು. ನಂತರದ ದಿನಗಳಲ್ಲಿ ಅಬ್ರಹಾಮನಿಗೆ ದೇವರು ವಾಗ್ದಾನವನ್ನು ಮಾಡುತ್ತಾರೆ. ಏನೆಂದರೆ, ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಅಬ್ರಹಾಮನು ದೇವರಿಗೆ, ನೀನು ಎಷ್ಟು ಆಶೀರ್ವಾದ ಮಾಡಿದರೆ ಏನು, ನನಗೆ ಸಂತಾನವಿಲ್ಲ ಎಂದು ಅಬ್ರಹಾಮನು ದೇವರಿಗೆ ಹೇಳಿದಾಗ, ದೇವರು ಅಬ್ರಹಾಮನಿಗೆ, ಆಕಾಶದ ನಕ್ಷತ್ರಗಳಷ್ಟು ನೀನು ಸಂತಾನವುಳ್ಳವನಾಗುವೆ ಎಂದು ವಾಗ್ದಾನ ಮಾಡಿದರು. ಅಬ್ರಹಾಮನು ದೇವರನ್ನು ನಂಬಿದನು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ 75 ವರ್ಷದವನಾಗಿದ್ದನು. ನಂತರ ಅಬ್ರಹಾಮನು ಸಾರಳು ವಾಗ್ದಾನವನ್ನು ನೆರವೇರುವುದಕ್ಕಾಗಿ ಕಾದುಕೊಂಡು ಇದ್ದರು. 11 ವರ್ಷಗಳ ಕಾಲ ಸಾರಳು ಕಾದಳು. ಆದರೆ ದೇವರು ತಡ ಮಾಡಿದಾಗ ಸಾರಳು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಂಡಳು. ಏನೆಂದರೆ, ಐಗುಪ್ತ ದೇಶದವಳಾದ ಆಗರಳೆಂಬ ದಾಸಿ ಇದ್ದಳು ಸಾರಳಿಗೆ. ಆಗ ಸಾರಳು ಅಬ್ರಹಾಮನಿಗೆ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳಿಂದ ನನಗೆ ಸಂತಾನವಾದೀತು ಎಂದು ಹೇಳಿದಳು. ಅಬ್ರಹಾಮನು ಅವಳ ಮಾತಿಗೆ ಒಪ್ಪಿದನು. ಆಗ ಆಗರಳನ್ನು ಅಬ್ರಹಾಮನಿಗೆ ಒಪ್ಪಿಸಿದಳು ಸಾರಳು. ನಂತರ ಅಬ್ರಹಾಮನಿಂದ ಆಗರಳು ಬಸುರಾದಳು. ಆಗರಳು ತಾನು ಬಸುರಾದನೆಂದು ತಿಳಿದು ತನ್ನ ಯಜಮಾನಿಯಾದ ಸಾರಳನ್ನು ತಾತ್ಸಾರ ಮಾಡಿದಳು. ಸಾರಳು ಮಾಡಿದ ತಪ್ಪು, ದೇವರ ವಾಗ್ದಾನಕ್ಕಾಗಿ ಕಾಯಲಿಲ್ಲ. ಇನ್ನೂ ಎಷ್ಟು ವರ್ಷ ಕಾಯಬೇಕೋ ಏನೋ ಎಂದು ತನ್ನ ದಾಸಿಯಾದ ಆಗರಳ ಮೂಲಕ ಸಂತಾನವನ್ನು ಪಡೆಯಬೇಕು ಎಂದು ನಿರ್ಧರಿಸಿದಳು. ಆದರೆ ಆಗರಳು ಅವಳನ್ನು ತಾತ್ಸಾರ ಮಾಡಿದಳು. ಸಾರಳು ಕಷ್ಟಗಳನ್ನು ಅವಳಾಗೆ ಅವಳೇ ಬರಮಾಡಿಕೊಂಡಳು. ಸಾರಳು ಅಬ್ರಹಾಮನ ಬಳಿ ಬಂದು ಜಗಳವನ್ನು ಮಾಡುತ್ತಾಳೆ. ನನ್ನ ಗೋಳು ನಿನಗೆ ತಗಲಲಿ ಎಂದು ಹೇಳುತ್ತಾಳೆ. ಆದರೆ ಅಬ್ರಹಾಮನು,
ನಿನ್ನ ದಾಸಿ ನಿನ್ನ ಹತ್ತಿರನೇ ಇದ್ದಾಳೆ ಎಂದಾಗ ಸಾರಳು ಅವಳನ್ನು ಬಾಧಿಸಿದಾಗ ಅವಳು ಓಡಿ ಹೋದಳು. ದೇವರ ಚಿತ್ತಕ್ಕೆ ಸಾರಳು ಕಾಯಲಿಲ್ಲ. ಆತರದ ಬುದ್ಧಿಯಿಂದ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದಳು. ದೇವರ ಚಿತ್ತವನ್ನು ದೇವರೇ ನೆರವೇರಿಸುತ್ತಾರೆ. ನಾವು ಕಾಯಬೇಕು ಅಷ್ಟೇ. ನಮ್ಮ ಸ್ವಂತ ಆಲೋಚನೆಗಳನ್ನು ಮಾಡಿ ನಷ್ಟಗಳನ್ನು ಕಷ್ಟಗಳನ್ನು ಬರಮಾಡಿಕೊಳ್ಳಬಾರದು ಪ್ರಿಯರೇ. ನಂತರ ಇಸ್ಮಾಯಿಲನು ಹುಟ್ಟಿದಾಗ ಅಬ್ರಾಮನಿಗೆ 86 ವರ್ಷದವನಾಗಿದ್ದನು. ನಂತರ ದೇವರು ಅಬ್ರಾಮನಿಗೆ ಸಾರಳಿಗೆ ಹೆಸರನ್ನು ಬದಲಾಯಿಸುತ್ತಾರೆ. ಅಬ್ರಾಮನು ಎಂದು ಇರುವ ಹೆಸರನ್ನು ಅಬ್ರಹಾಮನು ಎಂದು, ಸಾರಳು ಎಂದು ಇರುವ ಹೆಸರನ್ನು ಸಾರಾ ಎಂದು ಬದಲಾಯಿಸುತ್ತಾರೆ. ಸಾರಾ ಎಂದರೆ ರಾಜಕುಮಾರಿ ಎಂದು ಹೆಸರಿನ ಅರ್ಥ. ಆಮೆನ್. 18ನೇ ಅಧ್ಯಾಯದಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟಾಗ ಅಬ್ರಾಮನ ಸಾರಳ ನಡವಳಿಕೆ ಹೇಗಿತ್ತು ಅಂದರೆ, ಅಬ್ರಾಮನಿಗೆ ದೇವರು ದರ್ಶನ ಕೊಟ್ಟಾಗ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿದನು ಅಬ್ರಾಮನು. ಮತ್ತೆ 6ನೇ ವಚನದಲ್ಲಿ ಸಾರಳಿಗೆ ಅತಿಥಿ ಸತ್ಕಾರ ಮಾಡಲು ಹೇಗೆಲ್ಲ ಮಾಡಬೇಕೆಂದು ಹೇಳಿದನು. ಮತ್ತೆ ತ್ವರೆಪಡಿಸಿದನು, ಬೇಗನೆ ಮಾಡಬೇಕೆಂದು ತ್ವರೆಪಡಿಸಿದನು. ಇವರಲ್ಲಿ ಅತಿಥಿ ಸತ್ಕಾರ ಮಾಡುವ ಅಭ್ಯಾಸ ಕೂಡ ಬಹಳ ಇತ್ತು. ಬಂದಂತಹ 3 ಪುರುಷರಿಗೆ ಅತಿಥಿ ಸತ್ಕಾರದ ಮಾಡಿದ ನಂತರ ಆ ಪುರುಷರು ಬರುವ ವರ್ಷ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳುತ್ತಾನೆ. ಆದರೆ ಸಾರಳು ನಂಬಿಕೆಯನ್ನು ಇಡುವುದಿಲ್ಲ. ಒಳಗಡೆ ನಗುತ್ತಾಳೆ. ಅಬ್ರಹಾಮನಿಗಿಂತ ಸಾರಳಿಗೆ ನಂಬಿಕೆ ಕಡಿಮೆ ಇತ್ತು. ಆದಿಕಾಂಡ 21ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಯೆಹೋವನು ತಾನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು. ಹೇಗೆಂದರೆ ಸಾರಳು ಬಸುರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲೇ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲಿ ಮಗನನ್ನು ಹೆತ್ತಳು. ಅಬ್ರಹಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಈಸಾಕನೆಂದು ಹೆಸರಿಟ್ಟರು. ಈಸಾಕನು ಹುಟ್ಟಿದಾಗ ಅಬ್ರಾಮನಿಗೆ 100 ವರ್ಷದವನಾಗಿದ್ದನು. ಆಮೇಲೆ ಆದಿಕಾಂಡ 23ನೇ ಅಧ್ಯಾಯ 1ನೇ ವಚನದಲ್ಲಿ ಸಾರಳ ಜೀವಮಾನ ಕಾಲವು 127 ವರ್ಷ ಬದುಕಿದ ಮೇಲೆ ಆಕೆ ಕಾನಾನ್ ದೇಶದಲ್ಲಿರುವ ಹೆಬ್ರೋನೆಂಬ ಕಿರ್ಯತರ್ಬದಲ್ಲಿ ಸತ್ತಳು. ನಂತರ ಅಬ್ರಹಾಮನು ಕಾನಾನ್ ದೇಶದಲ್ಲಿ ಹೆಬ್ರೋನೆಂಬ ಮಮ್ರೆಗೆ ಎದುರಾಗಿರುವ ಮಕ್ಪೇಲದ ಭೂಮಿಯಲ್ಲಿರುವ ಗವಿಯೊಳಗೆ ಹೂಣಿಟ್ಟರು. ಪ್ರೀತಿಯ ದೇವರ ಮಕ್ಕಳೇ, ಸಾರಳನ್ನು ನೋಡಬೇಕಾದರೆ ಪರಿಪೂರ್ಣವಾದ ಸ್ತ್ರೀ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಅವಳಲ್ಲಿ ಯಾವ ಲೋಪಗಳು ಇಲ್ಲ ಎಂದು ಹೇಳುವುದಕ್ಕೂ ಕೂಡ ಆಗುವುದಿಲ್ಲ. ಯಾಕಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳ ಜೀವಿತದಲ್ಲಿ ಲೋಪಗಳು ಇರುವ ಹಾಗೆ ಸಾರಳ ಜೀವಿತದಲ್ಲಿ ಕೂಡ ಕೆಲವು ಲೋಪಗಳು ಇದ್ದವು. ಆದರೂ ಕೂಡ ಸಾರಳು ಅಬ್ರಹಾಮನಿಗೆ ವಿಧೇಯಳಾಗಿ ನಡೆದಳು. ಅಬ್ರಹಾಮನನ್ನು ಯಜಮಾನ ಎಂದು ಕರೆದಳು. 1 ಪೇತ್ರ 3:6 ವಚನದಲ್ಲಿ ಸಾರಳು ಹಾಗೆಯೇ ಅಬ್ರಾಮನಿಗೆ ವಿಧೇಯಳಾಗಿದ್ದು ಅವನನ್ನು ಯಜಮಾನ ಎಂದು ಕರೆದಳು ಎಂದು ಬರೆದಿದೆ. ನೀವು ಸಾರಳ ಕುಮಾರ್ತೆಗಳಾಗಿದ್ದೀರಲ್ಲ ಎಂದು ನೋಡುತ್ತೇವೆ. ಸಾರಳನ್ನು ಎಲ್ಲ ಸ್ತ್ರೀಯರಿಗೆ ಮಾದರಿಯಾಗಿ ಪೇತ್ರನು ತೋರಿಸಿಕೊಡುತ್ತಾರೆ. ಇಬ್ರಿಯ 11:11ನೇ ವಚನದಲ್ಲಿ ಇದಲ್ಲದೆ ಸಾರಾಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವಂದೆನ್ನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುವಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಆಮೇಲೆ ಸಾರಳನ್ನು ನೋಡಿದರೆ ವಿಧೇಯಳಾಗಿ ನಡೆದಳು. ಗಂಡನಿಗೆ ಗೌರವವಾಗಿ ಯಜಮಾನ ಎಂದು ಕರೆದಳು. ಅತಿಥಿ ಸತ್ಕಾರ ಮಾಡುವುದನ್ನು ಅಭ್ಯಾಸಿಸಿಕೊಂಡಿದ್ದಳು. ಎಲ್ಲ ಸ್ತ್ರೀಯರಿಗೆ ಮಾದರಿಯಾಗಿದ್ದಳು. ಆದ್ದರಿಂದ ಪ್ರಾಯ ಮೀರಿದವಳಾಗಿದ್ದರೂ ಸಹ ಮಗುವನ್ನು ಹೆರುವುದಕ್ಕೆ ದೇವರ ಶಕ್ತಿಯನ್ನು ಹೊಂದಿಕೊಂಡಳು. ಕಷ್ಟಗಳು ನಷ್ಟಗಳು ಬಂದರೂ ಕಡೆಯವರೆಗೂ ಅಬ್ರಾಮನ ಜೊತೆಯಲ್ಲೇ ಇದ್ದಳು. ದೇವರ ಕೃಪೆಯಲ್ಲಿ ದೇವರ ವಾಗ್ದಾನದಲ್ಲಿ ಪೂರ್ಣವಾಗಿ ಹೊಂದಿಕೊಂಡ ಸ್ತ್ರೀಯಾಗಿ ಸಾರಳು ಕಾಣಿಸಿಕೊಂಡಳು. ನಾವು ಸಹ ಸಾರಳ ಹಾಗೆ ನಡೆಯಬೇಕು. ಎಲ್ಲ ಪರಿಸ್ಥಿತಿಯಲ್ಲಿ ಕುಟುಂಬದ ಜೊತೆಯಲ್ಲೇ ಇರಬೇಕು. ಕೆಲವು ಸ್ತ್ರೀಯರನ್ನು ನೋಡಿದರೆ ಗಂಡನೇ ಬೇಡ, ಸರಿ ಇಲ್ಲ, ಆಗೋದಿಲ್ಲ, ಜೀವನ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುತ್ತಾರೆ. ದೇವರಲ್ಲಿದ್ದುಕೊಂಡು ಕುಟುಂಬಗಳನ್ನು ಸರಿಪಡಿಸಿಕೊಳ್ಳಬೇಕು. ದೇವರು ಸರಿಪಡಿಸುತ್ತಾರೆ ನಿಮ್ಮ ಎಲ್ಲ ಪರಿಸ್ಥಿತಿಗಳನ್ನು. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೇ, ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ. ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಸಾರಳ ಕುರಿತು ನಾವು ಧ್ಯಾನ ಮಾಡಿಕೊಂಡೆವು ರಾಜ. ಅಪ್ಪ, ಹೌದು ಸ್ವಾಮಿ, ಸಾರಳ ನೋಡುವಾದ್ರ ಕರ್ತನೆ, ವಿಧೇಯಳಾಗಿ ಕರ್ತನೆ, ಗೌರವವಾಗಿ ಕರ್ತನೆ,
ಅತಿಥಿ ಸತ್ಕಾರ ಮಾಡುವುದನ್ನು ಕರ್ತನೆ. ಎಲ್ಲ ಸ್ತ್ರೀಯರಿಗೆ ಮಾದರಿಯಾಗಿ ಕಾಣಿಸಿಕೊಂಡಳು ಕರ್ತನೆ. ಏನೇ ಲೋಪಗಳಿದ್ದರೂ ಕರ್ತನೆ ಅದನ್ನೆಲ್ಲ ತೆಗೆದಾಕಿ ಕರ್ತನೆ ಒಂದು ಪರಿಪೂರ್ಣ ಸ್ತ್ರೀಯಾಗಿ ನೀವು ಮಾಡಿದ್ರಿ ಕರ್ತನೆ. ಅದೇ ರೀತಿ ಕರ್ತನೆ ನಾವು ಕೂಡ ಒಂದು ಜ್ಞಾನವುಳ್ಳವರಾಗಿ ಕರ್ತನೆ ಅತಿಥಿ ಸತ್ಕಾರ ಮಾಡುವುದರಲ್ಲಿ ಎಲ್ಲರಿಗೂ ಮಾದರಿಯಾಗಿರುವಂತೆ ಕರ್ತನೆ ನಮ್ಮನ್ನು ಕರ್ತನೆ ನೀವು ರೂಪಿಸಿರಿ ಕರ್ತನೆ. ದೇವರೇ, ನೀವು ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ.